ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾನೇ ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಇನ್ನು ಮುಂದೆ ಮಹಿಳೆಯರು ಹಣ ಪಡೆಯಲು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಸರ್ಕಾರ ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಹೊಸ ಅರ್ಜಿ ಯಾವಾಗ ಸಲ್ಲಿಸಬೇಕು, ಹೊಸ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಹಣ ಸ್ಟಾಪ್ ಆಗುತ್ತಾ, ಬಂದ್ ಆಗುತ್ತಾ, ನಿಮ್ಮ ಎಲ್ಲ ಗೊಂದಲಗಳಿಗೆ ಇಲ್ಲಿದೆ ಕಂಪ್ಲೀಟ್ ಆದ ಮಾಹಿತಿ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಮಾಹಿತಿ ಬಂದಿರುವಂಥದ್ದು. ಹೌದು, ಹೊಸ ಅರ್ಜಿಯನ್ನು ನಾವು ಸಲ್ಲಿಸಬೇಕಾ ಬೇಡವಾ, ಯಾವಾಗ ಸಲ್ಲಿಸಬೇಕು, ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು, ಅರ್ಜಿ ಸಲ್ಲಿಸಿಲ್ಲ ಅಂದರೆ ಈ ಹಣ ನಮಗೆ ಸ್ಟಾಪ್ ಆಗುತ್ತಾ, ಬರ್ತಾ ಬರಲ್ಲ ಏನೋ ಕಂಪ್ಲೀಟ್ ಅಪ್ಡೇಟ್ ಇಲ್ಲಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಸ್ಕೀಮ್ಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದೆ. ನಡೆಯುತ್ತಿದೆ. ಹೌದು, ಅನರ್ಹ ಫಲಾನುಭವಿಗಳನ್ನು ಈ ಪಟ್ಟಿಯಿಂದ ಹೊರತೆಗೆಯುವ ಕೆಲಸ ನಡೆಯುತ್ತಿದೆ. ಇದರ ನಡುವೆ ಅರ್ಹ ಫಲಾನುಭವಿಗಳು ಮತ್ತೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಹೌದು ಸ್ನೇಹಿತರೆ, ಸೊ ಹಾಗಾದರೆ ಹೊಸ ಅರ್ಜಿಯನ್ನು ಸಲ್ಲಿಸುವವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ, ಹೊಸ ಅರ್ಜಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಗೊಂದಲ ತುಂಬಾನೇ ಇರುವಂಥದ್ದು. ಸೊ ಈ ಬಗ್ಗೆ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಅವರು ರಾಜ್ಯದ ಜನರಿಗೆ ಮಹತ್ವದ ಮಾಹಿತಿ ನೀಡಿದ್ದಾರೆ. ಸೊ ಹಾಗಾದರೆ ಹೊಸ ಅರ್ಜಿ ಸಲ್ಲಿಕೆ ಮಾಡೋದು ಯಾವಾಗ? ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯಿಂದಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆ ಬಗ್ಗೆ ನಾನಾ ಗೊಂದಲ ಮೂಡಿರುವಂಥದ್ದು. ಹೊಸ ಅರ್ಜಿ ಕುರಿತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಅವರು ಈ ಕುರಿತು ಬಿಗ್ ಅಪ್ಡೇಟ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸದ್ಯಕ್ಕಿಲ್ಲ ಹೊಸ ಅರ್ಜಿ. ಹೌದು, ಹೊಸ ಅರ್ಜಿ ಸದ್ಯಕ್ಕೆ ಅಪ್ಲೈ ಮಾಡುವಂತಿಲ್ಲ. ಹೌದು, ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸದ್ಯಕ್ಕೆ ಹೊಸ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲವಾಗಿದೆ. ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ಜೊತೆ ಹೊಸ ಅರ್ಜಿ ಸಲ್ಲಿಕೆ ಕೂಡ ವಿಳಂಬವಾಗ್ತಿದೆ. ಸದ್ಯಕ್ಕೆ ಈ ಎರಡು ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲ. ಇನ್ನು ಕೂಡ ಅರ್ಜಿ ಸಲ್ಲಿಕೆ ದಿನಾಂಕ ಫಿಕ್ಸ್ ಮಾಡಿಲ್ಲ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನೀವು ಕೇಳಬಹುದು, ಹೊಸ ಅರ್ಜಿ ಸಲ್ಲಿಕೆ ಮಾಡುವವರೆಗೂ ನಮಗೆ ಹಣ ಬರುತ್ತಾ ಬರೋಲ್ಲ ಅಂತ. ಇಲ್ಲಿ ಇಡೀ ರಾಜ್ಯದ ಫಲಾನುಭವಿಗಳ ಲಿಸ್ಟ್ ಪರಿಷ್ಕರಣೆ ಆಗುವವರೆಗೂ ಅರ್ಜಿ ಸಲ್ಲಿಕೆ ದಿನಾಂಕ ಘೋಷಣೆ ಆಗುವುದಿಲ್ಲ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ನಿಲ್ಲುತ್ತಾ? ಇಲ್ಲಿ ಈ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಚರ್ಚೆ ಕೂಡ ನಡೆಸಲಾಗಿದೆ. ಈ ಸಭೆಯಲ್ಲಿ ಪರಿಷ್ಕರಣೆ ಮುಗಿಯುವವರೆಗೂ ಹೊಸ ಅರ್ಜಿ ಆಹ್ವಾನ ಮಾಡದಿರಲು ತೀರ್ಮಾನ ಮಾಡಲಾಗಿದೆ. ಈ ಹಿನ್ನೆಲೆ ಅರ್ಜಿ ಸಲ್ಲಿಕೆಗೆ ಇನ್ನೂ ಕೂಡ ಕಾಯಬೇಕಾದ ಪರಿಸ್ಥಿತಿ ಇದೆ ಎಂದು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆ ಮಾಡುವವರೆಗೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ HM ರೇವಣ್ಣ ಅವರು ಸದ್ಯಕ್ಕೆ ಇಂದಿನಂತೆಯೇ ಈ ಯೋಜನೆಯ ಮುಂದುವರಿಯುತ್ತೆ. ಅಂದರೆ ಇಂದಿನಿಂದ ಯಾರಿಗೆ ಹಣ ಬರುತ್ತೋ ಅವ್ರಿಗೆಲ್ಲ ಕೂಡ ಹಣ ಬರುತ್ತೆ. ಹಿಂದೆ ರಾಜ್ಯ ಸರ್ಕಾರ ಹೇಗೆ BPL ರೇಷನ್ ಕಾರ್ಡ್ ಫಿಲ್ಟರ್ ಮಾಡಿ ಯಾರು IT GST ಫೈಲ್ ಮಾಡ್ತಾರೋ ಅಂಥವ್ರಿಗೆ ಹಣ ಬರೋದಿಲ್ಲ, ಬಡವರಿಗೆ ಹಣ ಹೇಗೆ ಹಣ ಬರ್ತದೆಯೋ ಅಂಥವ್ರಿಗೆ ಹಣ ಕಂಟಿನ್ಯೂ ಬರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಬರೋದು ಮತ್ತು ವಿದ್ಯುತ್ ನೀಡುವುದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಂದು HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಇನ್ನೊಂದು ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ನೀವು ಈ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ CS ಸೆಂಟರ್, ಗ್ರಾಮವನ್ ಕರೆಂಟ್ ಕೇಂದ್ರಕ್ಕೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ. ಹೌದು, ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮನೆಗೆ ತೆರಳಿ ಅಧಿಕಾರಿಗಳು ಸರ್ವೆ ಮಾಡಿಸಿ ಅಲ್ಲೇ ಅಪ್ಲಿಕೇಶನ್ ಹಾಕುತ್ತಾರೆ ಏನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಒಂದು ಆ್ಯಪ್ ಮೂಲಕ ಗ್ಯಾರಂಟಿ ಪರಿಷ್ಕರಣೆ ನಡೆಸಲು ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಹೌದು, ಈ ಒಂದು ವಾರದಲ್ಲಿ ಮರುಪರಿಶೀಲನೆ ಸರ್ವೆ ಶುರುವಾಗಲಿದ್ದು, ಸರ್ವೆ ಮಾದರಿಯಲ್ಲೇ ಮರುಪರಿಶೀಲನೆ ನಡೆಯಲಿದ್ದು, ನಿಮ್ಮ ಮನೆಗೆ ತೆರಳಿ ಆ ಆ್ಯಪ್ ಮೂಲಕ ಈ ಆ್ಯಪ್ ಮೂಲಕ 4,000 ಸಿಬ್ಬಂದಿಯಿಂದ ಮರುಪರಿಶೀಲನೆ ನಡೆಯಲಿದೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಇಲಾಖೆ ಅಧಿಕಾರಿಗಳಿಂದ ಈ ಸರ್ವೆ ಆಗಲಿದೆ ಎಂದು HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಹಾಕಲು ಡೇಟ್ ಇನ್ನು ಕೂಡ ಫಿಕ್ಸ್ ಆಗಿಲ್ಲ, ಡೇಟ್ ಇನ್ನು ಕೂಡ ಓಪನ್ ಆಗಿಲ್ಲ ಎಂದು HM ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಿಂದಿನಂತೆಯೇ ಹಣ ಮಹಿಳಾ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಎಷ್ಟೋ ಟೀಕೆಗಳು ಬಂದರೂ ಕೂಡ ಚುನಾವಣೆಗೆ ಮೊದಲು ನಾವೇನು ಈ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರ್ತೇವೆ, ಜಾರಿಗೆ ತಂದು ಇದನ್ನು ಜನತೆ ಮುಟ್ಟಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಅಂದಿನ CLP ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರ ಮಾತಿನಂತೆ ಜನ ನಂಬಿ ನಮಗೆ 136 ಸೀಟ್ ಕೊಟ್ಟರು. ತನ್ಮೂಲಕ ಮೊದಲನೇ ಕ್ಯಾಬಿನೆಟಲ್ಲೇ ನಾವು 5 ಗ್ಯಾರಂಟಿಗಳನ್ನು ಚಾಲನೆ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡು 5 ಗ್ಯಾರಂಟಿಗಳು ಅಡಿಷನಲ್ ಚೀಫ್ ಸೆಕ್ರೆಟರೀಸ್ ಇದ್ದಾರೆ, ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ವಿರೋಧ ಪಕ್ಷದವರು
ಗ್ಯಾರಂಟಿ ನಿಲ್ಲಿಸ್ತಾರೆ, ಸರ್ಕಾರ ದಿವಾಳಿಯಾಗಿದೆ, ಇದು ಸತ್ಯಕ್ಕೆ ದೂರವಾದದ್ದು. ನಾವು ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವತ್ತು ಅಧಿಕಾರ ಇರುತ್ತೋ ಅವತ್ತೆಲ್ಲ ಬಡವರ ಬಗ್ಗೆ ನಾವು ಕಾರ್ಯಕ್ರಮ ಕೊಟ್ಟಿರೋದೇ ಸಾಕ್ಷಿ. ಆದರೆ ಇವರು ಬರೀ ಭಾವನಾತ್ಮಕ ವಿಷಯಗಳ ಮೇಲೆ ಹೋಗ್ತಾರೆ. ನಾವು ಬದುಕಿನ ಬಗ್ಗೆ ಕೆಲಸ ಮಾಡಿದ್ದೇವೆ, ಅದರಿಂದ ಯಾರೂ ಆತಂಕ ಪಡಬೇಕಾಗಿಲ್ಲ. ಬೀದರಿನ ತಮ್ಮ ಮೂಲಕ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ, ಈ ಪರಿಷ್ಕರಣೆ ನಡೆದರೂ ಕೂಡ ಅನರ್ಹರಿಗೆ ನಿಲ್ಲುತ್ತೆ ಹೊರತು ಅರ್ಹರಿಗೆ ಯಾವುದೇ ರೀತಿ ನಿಲ್ಲೋದಿಲ್ಲ. ಅನರ್ಹರ ಪಟ್ಟಿ ಯಾರ್ಯಾರು ಬರ್ತಾರೆ? ತೀರ್ಕೊಂಡಿರೋರು, ಇನ್ಕಮ್ ಟ್ಯಾಕ್ಸ್ ಇರೋರು, GST ಇರೋರು, ಒಂದು ಮನೇಲಿ ಎರಡಾಗಿರುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಕೊಟ್ಟು ಈ ಮಾಹಿತಿಯನ್ನು ಗೃಹ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ BKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.